ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಕ್ರಿಯೇಟಿವ್ ವಿಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪೌಚ್ ಮಾಡೋದನ್ನು ನೋಡೋಣ. ಈ ಪೌಚ್ ಮಾಡಲಿಕ್ಕೆ ನಾವು 12 ಇಂಚು ಉದ್ದ 10 ಇಂಚು ಅಗಲದ ಒಂದು ಪೀಸನ್ನು ತಗೊಂಡಿದ್ದೇವೆ. ಒಂದು ಲೈನಿಂಗ್ ಪೀಸ್ ಮತ್ತೊಂದು ಫೋಮ್ ಶೀಟ್ ಇಷ್ಟನ್ನು ತಗೊಂಡು ಕ್ವಿಲ್ಟ್ ಮಾಡಿಕೊಳ್ಳೋಣ. ಕ್ವಿಲ್ಟ್ ಮಾಡಿ ಆದಮೇಲೆ 10 ಇಂಚು ಉದ್ದದ ಒಂದು ಜಿಪ್ಪು ತಗೊಳ್ಳೋಣ. ಹತ್ತು ಇಂಚು ಅಗಲ ಇರುವಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಳ್ಳೋಣ. ಈಗ ಜಿಪ್ಪನ್ನು ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಇದೇ ರೀತಿ ಇನ್ನೊಂದು ಕಡೆಗೂ ಅಟ್ಯಾಚ್ ಮಾಡಿಕೊಂಡು ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ರನ್ನರ್ ಹಾಕ್ಕೊಳ್ತಿದ್ದೇನೆ. ರನ್ನರ್ ಹಾಕೊಂಡಾದ್ಮೇಲೆ ಈಗ ಇಲ್ಲಿ ಕಚ್ಚ ಹಾಕ್ಕೊಳ್ಳೋಣ. ಈ ಥರ ಮಿಡ್ಲ್ ಪಾಯಿಂಟಿಗೆ ರನ್ನರನ್ನು ಫುಲ್ ಹಾಕ್ಕೊಂಡು ಇನ್ನೊಮ್ಮೆ ಸಿಕ್ಕಿಸ್ಕೊಳ್ತಿದ್ದೇನೆ. ಉಲ್ಟ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಮಿಡ್ಲ್ ಪಾಯಿಂಟಿಗೆ ಕಚ್ಚ ಹಾಕ್ಕೊಳ್ಳೋಣ. ಕಚ್ಚು ಮತ್ತು ಜಿಪ್ಪಿನ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡಿಕೊಳ್ಳೋಣ. ಎರಡೂ ಕಡೆ ಕೂಡ ಈ ಥರ ಫೋಲ್ಡ್ ಮಾಡಿಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಅಡ್ಡ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ತುದಿಗೆ ಒಂದು ಹ್ಯಾಂಗಿಂಗ್ಗೋಸ್ಕರ ಒಂದು ಸ್ಟ್ರಿಪ್ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಜಿಪ್ಪಿನ ಹತ್ರ ಸ್ಟ್ರಿಪ್ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಇಲ್ಲೂ ಕೂಡ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಇಲ್ಲಿ ರಫ್ ಎಡ್ಜಸ್ಸನ್ನು ಫಿನಿಶಿಂಗ್ ಮಾಡಿ ನೀಟಾಗಿ ಕವರ್ ಮಾಡಿಕೊಳ್ಳೋಣ. ಎರಡೂ ಕಡೆ ಕೂಡ ಲೈನಿಂಗ್ ಪೀಸಿಂದ ಇದೇ ರೀತಿ ಕವರ್ ಮಾಡ್ಕೊಳ್ತಿದ್ದೇನೆ. ಪೌಚ್ ರೆಡಿ ಆಯಿತು. ಈಗ ಉಲ್ಟ ಮಾಡ್ಕೊಳ್ಳೋಣ. ಎಲ್ಲ ಎಡ್ಜಸ್ಸನ್ನು ನೀಟಾಗಿ ಈ ರೀತಿ ಮಾಡ್ಕೊಳ್ಳೋಣ. ಪೌಚ್ ರೆಡಿ ಆಯಿತು. ನೋಡಿದ್ರಲ್ಲ, ಈ ಥರ ಡಿಸೈನ್ ಬರ್ತದೆ, ಚೆನ್ನಾಗಿ ಕಾಣಿಸ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ಪೆನ್ಸಿಲು, ಪೆನ್ನು,
ಸ್ಟೇಷ್ನರಿ ಐಟಮ್ ಕೂಡ ಇಟ್ಕೊಳ್ಬೋದು. ಮೇಕಪ್ ಕಿಟ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಸ್ಪೇಸ್ ಚೆನ್ನಾಗಿರ್ತದೆ ಇದರಲ್ಲಿ. ನಾನಿಲ್ಲಿ ಕ್ಲಿಪ್ಸ್ಗಳನ್ನೆಲ್ಲ ಹಾಕ್ಕೊಳ್ತಿದ್ದೇನೆ. ಹಾಗೆ ಇವುಗಳನ್ನೆಲ್ಲ ಇಟ್ಕೊಳ್ತಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.